ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಇದು 2 ದಿನದ ವಿಡಿಯೋ ಐತ್ರಿ. 2 ದಿನದಿಂದ ವಿಡಿಯೋ ಯಾಕೆ ಮಾಡಿ ಹಾಕಿಲ್ಲಪ್ಪ ಅಂತಂದ್ರೆ ಹೇಳ್ತೇನೆ ರೀ ಕಾರಣ ಅಂಥೇಳಿ. ಮಳೆ ಬರಾಕತ್ತೈತ್ರಿ, ಹಾಗಾಗಿ ಎಲ್ಲ ನೋಡ್ರಿ ಮಧ್ಯಾಹ್ನ ಮಳೆ ಚಾಲು ಐತ್ರಿ. ಇದಕ್ಕಿದ್ದಂಗೆ ಬಂತು ಮಳೆ ಬಂದಿದ್ದು ಬಾಗಿಲೆಲ್ಲ ಹಾಕಿ ಕಾಸ್ಕೊತಿದ್ವಿ. ಹಂಗಾಗಿ ನಮ್ಮ ಚಿನ್ನು ನೋಡ್ರಿ ಆಟ ಆಡಕತ್ತಾಳ. ಏನಾದ್ರೆ ಮಕ್ಳಿಗೆ ಹೆಂಗೆ ಗೊತ್ತಾಕೈತ್ರಿ, ಅವ್ರಿಗೆ ಆಟ ಆಡೋದು ಅಂದಾಗ ಆಟ ಆಡೋದ್ರಾಗ ಇರ್ತಾರೆ ಅವ್ರು ಬರೀ. ಹಾಗಾಗಿ ನೋಡ್ರಿ ಬೂಟ್ ತೊಗೋದು ಆಟ ಆಡೋದು ಬರೀ ಇದನ್ನ ಮಾಡಕತ್ತಿದ್ಲಕ್ಕೆ. ನಾನು ವಾಯ್ಸ್ ಓವರ್ ಕೊಡಾಕತ್ತಿದ್ದೆ ರೀ, ಮಾತಾಡ್ಕೊತಾನೆ ವಿಡಿಯೋ ಮಾಡಿದ್ರೆ ಆಯ್ತು ಅಂಥೇಳಿ. ಆದರೆ ಇಲ್ಲಿ ಮಸ್ಟ್ರು ಮನೆಗಿರೋದ್ರಿಂದ ಮಕ್ಳು ಅಳೋದು ಧ್ವನಿ ಅವೆಲ್ಲ ದೊಡ್ಡವ್ರು ಮಾತಾಡೋ ಧ್ವನಿ ಎಲ್ಲ ಕೇಳೋದ್ರ ಸಂಬಂಧಾಗಿ ಮಾತಾಡೋದು ಸರಿಯಾಗಿ ಕೇಳಿಸ್ಲಿಲ್ಲ ರೀ. ಹಾಗಾಗಿ ವಾಯ್ಸ್ ಓವರ್ ಕೊಡಾಕತ್ಬಿಟ್ಟೇನಿ. ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಕತ್ತೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಇವತ್ತಿಂದ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಮತ್ತು ಕೊನೆ ತನಕ ನೋಡ್ರಿ, ಎಲ್ಲಿ ಸ್ಕಿಪ್ ಮಾಡ್ಲಂಗೆ. ಏನು ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಏನು ಅನ್ನೋದು ಅಷ್ಟೊತ್ತಿಗೆ ಅಂದ್ರೆ ನೋಡ್ರಿ, ನಮ್ಮ ಮನೆಯವ್ರು ಬಂದರು. ಮಳೆ ಆಗಿದ್ದಕ್ಕೆಲ್ಲ ಡ್ರೈವರ್ಗಳು ಬಂದ್ರಿ ಮನೆಗೆ. ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರೆ ಆಯ್ತಂತೆ. ಹೇಳೋಷ್ಟೇನು ಮಳೆ ಜಾಸ್ತಿ ಆಗಲಿಲ್ಲ ರೀ. ಹಾಗಾಗಿ ಸ್ವಲ್ಪ ಐತಲ್ಲ, ಸ್ವಲ್ಪ ನೆಲ ಆರುತ್ತಾನೆ ಅಂದ್ರೆ ಮಣ್ಣೆಲ್ಲ ಲೆವೆಲ್ ಮಾಡೋಕ್ಕೆ ಬರೋಲ್ಲ ಅಂತಂದು ಬಂದಿದ್ರಿ. ಹಂಗಲ್ಲ ಅದು ಹಿಂಗೆ. ಏನು ಮಾಡ್ತಾ ಇದ್ರಿ ಎಲ್ಲರೂ? ಚಾ ಆಯ್ತಾ? ಅಲ್ಲಿ ಚಾ ಕುಡಿದ್ರಿ? ಅವರು ಫಸ್ಟ್ ಟೈಮ್ ನೋಡ್ರಿ ಎಲ್ಲರೂ ಮಾತಾಡ್ಸಕತ್ತಾರ. ಅವಾಗ ಮಾತಾಡ್ಬೇಕು ನನಗೂ ಸ್ವಲ್ಪ ಖುಷಿ ಆಯ್ತು. ಹಂಗೆ ನೋಡ್ರಿ ಅವರಪ್ಪ ಬಂದ ಕೂಡಲೇ ನಮ್ಮ ಚಿನ್ನು ಫುಲ್ ಖುಷಿ ಆದ ಕೂಡಲೇ ಅವರಪ್ಪ ಕೂಡ ಆಟ ಆಡಕತ್ತಾಳ ನೋಡ್ರಿ. ಈಗ ಹೊರಗೆ ಹೋಗೋದು ಒಳಗೆ ಬರೋದು ಬರೀ ಆತಾಗಿ ಹಿಡಿಯೋದು ಒಂದು ಕೆಲಸ ಆತ್ರಿ. ಸ್ವಲ್ಪ ಹೊತ್ತಿನ ನಂತರ ಮಳೆ ನಿಂತು ನೋಡ್ರಿ. ಮಳೆ ನಿಂತ ಬಳಕ ಅಪ್ಪ ಮಗಳು ಇಬ್ಬರು ಹೋಗಿ ನೋಡ್ದಾಗ ಗಾಡ್ಯಾಗ ಕುಂತಾರೆ. ನಾನು ಕೆಲಸಗಳು ಮಾಡ್ಕೊಳ್ಳೋದು ಮುಗಿತಾನ ಅಂತಂದು ಹೋಗಿ ಗಾಡ್ಯಾಗ ಕುಂತಾರೆ ನೋಡ್ರಿ. ಹೋಗ ಅಲ್ಲೇ ಪಾಪ ನಾನು ನೋಡು. ಬಾ 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 ಪಾಪ ಪಾಪ ಆಪತ್ಲ ಪಾಪ. ಇದು ತಿರುಗಿ ದಿನ ಮುಂಜಾನೆ ಇದ್ರೆ ಇದು ಅವತ್ತು ಅಷ್ಟೇ ವಿಡಿಯೋ ಮಾಡೋಕ್ಕಾಯ್ತು. ಹಾಗಾಗಿ ನಿನ್ನೆ ಮಳೆ ಆಗಿದ್ದಕ್ಕೆ ನೋಡ್ರಿ ಎಲ್ಲಿ ಬೇಕಲ್ಲಿ ಸೋರ್ಬಿಟ್ಟಿತ್ತು. ಹಾಗಾಗಿ ಹಾಸಿಗೆ ಎಲ್ಲ ತೋದಿದ್ದು ಅವನ್ನೆಲ್ಲ ಬರೀ ಹಸನು ಮಾಡೋದು ಕ್ಲೀನ್ ಮಾಡೋದು ಮಾಡೋದಾಯ್ತು ನೋಡ್ರಿ. ಹಿಂಗೆ ನೋಡ್ರಿ ನಮ್ಮ ಜೀವನ ಅಂದರೆ ಏನು. ಒಂದೊಂದು ಸರಿ ಇರೋದು ನೋಡಿ, ಒಂದು ಸರಿ ಏನು ಹೇಳ್ಬೇಕಂತನೂ ಗೊತ್ತಾಗೋದಿಲ್ಲ. ಒಂದೊಂದು ಸರಿ ನಾವು ಇರೋವಂಥದ್ದು ಬದುಕನ್ನು ನಮ್ಗೆ ನೋಡ್ಕೊಂಡಾಗ ಒಂಥರ ಬೇಜಾರು ಆಕೈತಿ, ನೋವು ಆಕೈತಿ. ಏನು ಮಾಡೋಕ್ಕಾಗೋದಿಲ್ಲ, ಕೆಲವೊಂದು ಅನಿವಾರ್ಯಗಳು ಇರ್ತಾವ್ರಲ್ಲ. ಹಾಗಾಗಿ ಈಗ ನಾವು ಅಂದ್ಕೊಂಡಷ್ಟು ದುಡ್ಡು ಎಲ್ಲಿ ಕೆಲವೊಂದು ಕಡೆ ಸಿಗದೇ ಇದ್ದಾಗ ಏನು ಕೆಲವೊಂದು ಕಡೆ ಇವಾಗ ನಾವಿರುವಂಥ ಪ್ರಪಂಚ ನೋಡದೇ ಇರೋ ಮಂದೆಲ್ಲ ಈಗ ನಮ್ಮ ಕಡೆದವರೆಲ್ಲ ಕೇಳ್ತಾರೆ, ಹೀಗೆಲ್ಲ ಇದ್ರಿ ನೀವು ಇಷ್ಟೆಲ್ಲ ಕಷ್ಟಪಡಕತ್ತೀರಿ ಅಂತ ಈಗ ಅನ್ನಕತ್ತಾರ. ಹೌದು, ನಮ್ದು ಇದ್ದಿದ್ದು ಹಿಂಗೆ ಇದ್ದೀವಿ ನಾವು ಮುಂಚೆ ಎಲ್ಲ ಅಂತ ಈಗ ಅವ್ರಿಗೆ ಗೊತ್ತಾದ್ಮೇಲೆ ಕೆಲವೊಂದು ಜನ ಬೇಜಾರು ಪಟ್ಕೊಂಡ್ರು. ಕೆಲವೊಂದು ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಜನ ಖುಷಿನೂ ಪಡ್ರು, ಇವ್ರಿಗೆ ಹಿಂಗೆ ಆಗ್ಬೇಕಲ್ಲ ಅಂಥೇಳಿ. ಈಗಾಗ ಒಳ್ಳೆತನ ಇದ್ದಲ್ಲಿ ಕೆಟ್ಟತನ ಇರ್ತೈತೆ ಅನ್ನೋದೇನು ತಪ್ಪೇನಲ್ರಿ. ಆಕೆ ಮಲ್ಕೊಂಡಿದ್ದಕ್ಕೆ ಬಡ ಅಡುಗೆ ಮಾಡಿ ಮುಗಿಸ್ಕೊಂಡ್ರಾತಂತಂದೆಲ್ಲ ವ್ಯವಸ್ಥೆ ಮಾಡ್ಕೊಳಕತ್ತಿದ್ದಾರೆ. ಯಾಕಂದ್ರೆ ಟೈಮ ಭಾಳ ಆಗಿತ್ತು ರೀ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ವಿ. ಹಂಗಾರೆ ಇವತ್ತೇನು ಕೆಲಸ ಕೊಡಲ್ಲ ಬಿಡು ಅಂತ ಅಂದ್ಕೊಂಡ್ವಿ. ಆದ್ರೆ ಕೆಲಸ ಕೊಟ್ಟರು. ಹಾಗಾಗಿ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗಿದ್ರು. ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ನಾ ಮಾಡಕತ್ತಿದ್ನಿ. ಅದೆಲ್ಲ ಮಾಡಿ ಮುಗಿಸೋಷ್ಟ್ರೊಳಗೆ ನೋಡ್ರಿ ಮತ್ತು ನಮ್ಮ ಚಿನ್ನು ಎದ್ದು ರೆಡಿ ಆಗಕತ್ತಳ್ರಿ. ಪದೇ ತೂಗೋದು ಮಲಗಿಸೋದು ಬರೀ ಮಾಡೋದಾಯ್ತು. ಅಷ್ಟೊತ್ತಿಗಿಂದ್ರೆ ಎದ್ದೇ ಬಿಟ್ಲರಿ. ಕತ್ಲಾತು. ಕೊಡ್ಲಂದ್ರೆ ರೊಟ್ಟಿನೂ ಅಷ್ಟು ಮಾಡಿಬಿಟ್ರಾತು ಅದ್ರ ಹಿಂದೆ ಅಂತಂದು ರೊಟ್ಟಿ ಮಾಡೋಕ್ಕೆ ಸಜ್ಜು ಮಾಡಿಕೊಂಡೆ. ಮಕ್ಕಳನ್ನ ಹಿಡ್ಕೊಂಡು ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ವಿಡಿಯೋ ಮಾಡೋದು ಇನ್ನೂ ಸುಲಭನೇ ಅಲ್ರಿ. ನಾ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಭಾಳ ಈಸಿ ಅಂದ್ಕೊಂಡಿದ್ದೆ. ಈಗ ಗೊತ್ತಾಗತ್ತೈತಿ ದಿನಾನು ಒಂದು ವಿಡಿಯೋ ಹಾಕ್ಬೇಕು ಅನ್ನೋದು ಭಾಳ ಆಸೆ ಐತಿ. ಆದ್ರೇನ್ರಿ ಅನುಕೂಲ ಆಗ್ತಿಲ್ಲ. ಈಗ ಕಾಂಕ್ರೀಟ್ ಅದೆಲ್ಲ ಮನೆ ಮುಂದೆ ನಡೆಯಕತ್ಬಿಟ್ಟೈತೆ. ಹಂಗೆ ಎಲ್ಲ ಗಾಡಿಗಳು ಸೌಂಡು, ಜನರ ಸೌಂಡು. ಹೀಗಾಗಿ ಇವಳು ನನ್ನ ಮಗಳನ್ನ ಹಿಡ್ಕೊಂಡು ಮಾಡ್ಕೋಬೇಕು ನಾನು. ನೀವು ನಂಬಿದ್ರೆ ನಂಬ್ರಿ, ಬಿಡ್ರಿ. ನಾವು ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮಾಡ್ಬೇಕಾದ್ರೆ ಭಾಳ ಟೈಮ್ ಹಿಡಿತೈತೆ ನನಗೆ ಒಂದು ದಿನಕ್ಕೆ. ಅವಳು ಹಿಡ್ಕೊಂಡು ಮಾಡ್ಬೇಕು. ಆಕೆ ಮಲ್ಕೊಂಡ ಒಂದೊಂದ್ಸರಿ ಹೊರಗೆ ನಿಂತು ಮಾಡ್ತಾನೆ, ಒಳಗೆ ಕುಂತು ಮಾಡಬೇಕು. ಎಲ್ಲ ಸರ್ಕಸ್ನಾಗ ನನ್ನ ಕೆಲಸ ಆಗಿರ್ತಾರೆ. ಆದರೆ ಪ್ರಯತ್ನ ಅಂತೂ ಪಡಾಕತ್ತೀವಿ. ಪ್ಲೀಸ್ ಯಾರೆಲ್ಲ ವಿಡಿಯೋಗಳು ನೋಡಕತ್ತಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ವಿಡಿಯೋನು ಒಂದು ಲೈಕ್ ಕೊಡ್ರಿ. ಹೆಂಗಂತೇಳಿ ಹೆಂಗಾಗಿ ಬರ್ತೈತಿ, ಹೆಂಗೆ ಮಾಡತ್ತೀವಿ ಅನ್ನೋದು ಏನಾರು ತಪ್ಪಿದ್ರೂ ಕೂಡ ಹೇಳ್ರಿ, ಮತ್ತು ಸರಿಪಡಿಸ್ಕೊಳ್ತೀವಿ. ಆಕಿನ ಹಿಡ್ಕೊಂಡ ನೋಡ್ರಿ ರೊಟ್ಟಿ ಮಾಡ್ಕೊತನ. ಅದ್ರೊಳಗೆ ನಂದು ಫೋನ್ ಇಡೋಕೆ ಏನೂ ಅನುಕೂಲನೇ ಇಲ್ಲರಿ. ಅಲ್ಲಿ ಕೆಳಗೆ ಇಟ್ಕೊಡ್ಲೆ ಕೈ ಹಿಡ್ಕೊಂಡಾಳ ನೋಡ್ರಿ ನನ್ನ ಮಗಳು. ಅದು ಒಂದೇ ಐತಿ. ಹಂಗೆ ಒಂದು ಡಬ್ಬಿಗಳು ಜೋಡಿಸಿಟ್ಟು ಅದ್ರ ಮ್ಯಾಗ ಫೋನ್ ಇಟ್ಟು ಕಾಸಿದು ಮಾಡ್ಬೇಕು. ಆದ್ರೂ ಬಿಡೋದೇ ಇಲ್ಲ, ಹೋಗಿ ಜಗ್ತಾಳ ಕೆಡುತ್ತಾಳ.
ಹಾಗಾಗಿ ಅವಳು ಮಾಡೋದ್ರಿಂದ ಒಂದೊಂದು ಸರಿ ಎಷ್ಟೋ ವಿಡಿಯೋಗಳು ಕ್ಲಿಪ್ಸ್ ಎಲ್ಲನೂ ಮಿಸ್ ಆಗಿ ಹೋಗಿದ್ದಾರೆ. ನಾನು ವಿಡಿಯೋಗಳು ಸರಿಯಾಗಿ ಕೆಲವೊಂದನ್ನು ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಈಗ ನೋಡ್ರಿ ಅವರಪ್ಪ ಬರೋ ಹಾದಿ ಕಾಯಕತ್ತಾಳ. ರಾತ್ರಿಯಾಗಿದ್ದಕ್ಕೆ ಪಪ್ಪ ಅಂತ ಕೇಳಕತ್ತಾಳ. ಹೊಕ್ಕಳ ಬಾಗಿ ಕಡೆ ನಿಂದಿರ್ತಾಳ. ವಾಯ್ಸ್ ಓವರ್ ಕೊಡಾಕತ್ತ ಮೊದ್ಲು ಮಾಡಿ ನನ್ನ ಮಗಳು ಕಾಡ್ತಾಳ ಅಂದ್ರೆ ಬ್ಯಾಡ್ರಿ ಅದು. ಈ ಕಾಲ ಬರಾಕತ್ಬಿಟ್ಟವು ಹೆಜ್ಜೆ ಹಾಕಕತ್ತಾಗಂತೂ ತೀರ ಕಾಡಕತ್ತಾಳ. ಹಾಗಾಗಿ ಒಂದೊಂದು ಸರಿ ಆಗೋದೇ ಇಲ್ಲ. ಅಲ್ಲಿಂದ ನಮ್ಮ ಮನೆಯವ್ರು ಬಂದ್ರಿ. ಮಳೆ ಆಗಿದ್ದಕ್ಕೆ ಸ್ವಲ್ಪ ಹಸಿ ಆಗಿತ್ತಿರಲ್ಲ ನೆಲ. ಹಾಗಾಗಿ ಬಾಗಲ್ದಾಗೆಲ್ಲ ಹಳ್ಳಗಳು ಭಾಳ ಇರೋ ಸಮ ಬಾಯ ಹಾಕೊಳಕತ್ತಿದ್ದಕ್ಕೆ ಸ್ವಲ್ಪ ಸಿಮೆಂಟ ಮಾಡಿದ್ರೆ ಆಯ್ತು ಅಂದು ಸಿಮೆಂಟ್ ಮಾಡಕತ್ತಾರ ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರೀ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕೈತಿರಲ್ಲ, ನಮ್ಮ ಜೀವನ ಹೆಂಗೈತೆ ಅನ್ನೋದು ನೋಡಿದವ್ರಿಗೆ ಇಷ್ಟ ಆದವರು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ನಿಮಗೆ ಏನು ಅನ್ನಿಸ್ತೈತಲ್ಲ ಅದು ಕಮೆಂಟ್ ಮಾಡಿಬಿಟ್ಟು ಹೇಳ್ರಿ. ಏನಾದ್ರು ತಪ್ಪಾಗಿದ್ರೆ ನಾವು ತಿದ್ದುಕೊಳಕ್ಕೆ ಪ್ರಯತ್ನ ಪಡ್ತೇನೆ ರೀ. ಮತ್ತು ಮುಂದಿನ ವಿಡಿಯೋದ ಮತ್ತೆ ನಾನು ಸಿಗ್ತೇನೆ ರೀ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ ರೀ. ಮತ್ತೆ ಸಿಗೋಣ ರೀ.